ಏನ್ರಿ ತಗೋರಿ ಉಪ್ಪಿಟ್ಟು ತಿನ್ರಿ. ಅಲ್ಲ ಅಂಜಲಿ, ಬೇರೆ ಏನಾರ ಮಾಡ್ಬೇಕಿಲ್ಲ, ಉಪ್ಪಿಟ್ಟು ಮಾಡ್ಬಿಟ್ಟಿ. ಇಲ್ರಿ ಇವತ್ತು ಸ್ವಲ್ಪ ಕೆಲಸ ಅದಾವು, ಅದಕ್ಕೆ ಉಪ್ಪಿಟ್ಟು ಮಾಡ್ಬಿಟ್ಟೆ. ಇವತ್ತೊಂದ್ ದಿನ ತಿನ್ರಿ, ನಾಳೆ ದಾಸಿಗೆ ಹಾಕಿನಿ ದೋಸೆ ತಿನ್ರಿ ಅಂತ. ಉಪ್ಪಿಟ್ಟು ಅದ್ರ ಮೇಲೆ ಮೊಸರು ನಡಿತೈತಿ. ಸ್ವಲ್ಪ ಕಮ್ಮಿ ಕೊಡ್ಬೇಕಿಲ್ಲ, ಗೊಂಗೋಳು ತುಂಬಾ ತುಂಬಿಸಿ ಕೊಟ್ಬಿಟ್ಟಿಯಲ್ಲ. ಅಯ್ಯೋ ದೇವ್ರಿ, ಒಟ್ಟು ತುಂಬಾ ತಿನ್ರಿ. ಹೊಲ್ದಾಗ ಕೆಲಸ ಎಂತೂ ಸಾಕವನು, ಕಂಡಬಟ್ಟಿ ಕೆಲಸ ಸಾಕವು. ಈಟು ತಿನ್ಲಿಲ್ಲ ಅಂದ್ರೆ ಹೆಂಗ? ನಿಮಗ್ ಗೊತ್ತಾಗಂಗಿಲ್ಲ, ನೀವು ಸುಮ್ನೆ ತಿನ್ರಿ. ತಿನಸಿ ಯಾ ನಮನಿ ಮಾಡಿಟ್ಟಿ ನೋಡ್ ನನಗ. ನೆದ್ರಾಕೈತಿ, ಸುಮ್ನೆ ತಿನ್ರಿ. ಆತ ಅತ್ಗೆಮ್ಮ. ಓ ಅವಿನಾಶಣ್ಣ ಬಂದಾರ? ಅಲ್ಲ ಇಷ್ಟು ಲಗುನ? ಬರ್ರಿ. ಅತ್ಗೆಮ್ಮ, ಈ ಸೀರೆ ಹೆಂಗೈತಿ ಹೇಳ್ರಿ. ಅವಿನಾಶಣ್ಣ, ಈ ಸೀರೆ ಅಂತೂ ಮಸ್ತ್ ಐತಿ, ಮೆತ್ತಗ ಭಾರಿ ಚಂದ ಐತಿ. ಇದ ಸೀರೆ ಯಾರಿಗೆ? ಸುಚಿತ್ರಾಗಿನ? ಇಲ್ರಿ ಅತ್ಗೆಮ್ಮ, ಸುಚಿತ್ರಾಗಲ್ಲ. ಮತ್ತೆ ನಿಮಗ್ರಿ ಅತ್ಗೆಮ್ಮ. ಅಲ್ರಿ ಅಣ್ಣಾರ, ನನಗಿದಕ್ರಿ ಸೀರಿ ನನ್ನ ಕಡೆ ಅದಾವ್ರಿ. ಅಲ್ಲ ಇದು ಸುಚಿತ್ರಾಗ ಕೊಡ್ರಿ. ಇಲ್ರಿ ಅತ್ಗೆಮ್ಮ, ಈ ಸಲ ಒಂದು ಹೊಸ ಬಿಸ್ನೆಸ್ ಚಾಲು ಮಾಡೇನ್ರಿ ನಾನು. ಅದಕ್ಕೆ ನಿಮಗೊಂದು ಸುಚಿತ್ರಾಗಂತ 2 ಸೀರೆ ತಂದನ್ರಿ. ಅದ್ಗೆಮ್ಮ ಬ್ಯಾಡ್ ಅನ್ಬ್ಯಾಡ್ರಿ, ಉಟ್ಕೋರಿ. ನಿಮ್ಮ ಅಣ್ಣ ಕೊಟ್ಟಾನಂತನ ಉಟ್ಕೋರಿ. ನೀವು ಎಷ್ಟೋ ಸಲ ನನಗೆ ತಾಯಿ ಸ್ಥಾನ ತುಂಬಿರಿ, ಬ್ಯಾಡ್ ಅನ್ಬ್ಯಾಡ್ರಿ ಅದ್ಗೆಮ್ಮ. ತಗೋರಿ, ಉಟ್ಕೋರಿ, ನಂಗರ ಭಾಳ ಖುಷಿ ಆಕೈತಿ ನೋಡ್ರಿ. ಇವ್ ತಗೊಂತೀನ್ರಿ ಅಣ್ಣಾರ, ನಂಗರ ನಿಜವಾಗ್ಲೂ ಭಾಳ ಖುಷಿ ಆತ್ರಿ. ನಿಮ್ಮ ಬಿಸ್ನೆಸ್ ಒಳಗೆ ನಿಮಗೆ ಭಾಳ ಚಲೋದಾಗ್ಲಿ ರೀ. ನೀವು ಭಾಳ ದೊಡ್ಡ ಸ್ಥಾನದಾಗಿರ್ಬೇಕ್ರಿ ಅಣ್ಣಾರ. ನಾನು ಅದನ್ನ ನೋಡ್ಬೇಕು. ನಮ್ಮ ಅಣ್ಣ ಇದ್ರು ನಂಗೆ ಹಿಂಗ ಸೀರೆ ತಂದು ಕೊಡ್ತಿದ್ನ ಏನೋ ಅನಿಸ್ಬಿಡ್ತ್ರಿ ಅಣ್ಣಾರ ಒಂದು ಕ್ಷಣಕ್ಕೆ. ನನಗರ ಅಣ್ಣ ತಮ್ಮ ಅಕ್ಕ ತಂಗಿ ಯಾರು ಇಲ್ಲ. ಈಗ ನೀವ ಅಣ್ಣನ ಸ್ಥಾನ ತುಂಬ್ತೀರಿ ಅಂದ್ರೆ ನಾನು ಯಾಕೆ ಬ್ಯಾಡ್ ಅನ್ಲಿ? ಉಟ್ಕೊಂತೀನಿ ಅಣ್ಣಾರ, ಉಟ್ಕೊಂತೀನಿ. ಥ್ಯಾಂಕ್ಸ್ ರೀ ಅದ್ಗೆಮ್ಮ, ನಂಗರ ಭಾಳ ಖುಷಿ ಆತು. ಕುಂದ್ರಿ ಅಣ್ಣಾರ, ಇದು ಸೀರೆ ಇಟ್ಟು ನಿಮ್ಗೆ ಸ್ವಲ್ಪ ನಾಷ್ಟಕ್ಕೆ ಹಾಕೊಂಡ್ ಬರ್ತೀನಿ. ಏನ್ ಮಾಡಿರಿ? ಉಪ್ಪಿಟ್ಟು ಮಾಡೇನ್ರಿ ಇವತ್ತು. ಕೆಲಸ ಸ್ವಲ್ಪ ಇದ್ವಾರಿ, ಸ್ವಲ್ಪ ಮನೆ ಸ್ವಚ್ಛ ಮಾಡೋದಿತ್ತಲ್ಲ ಅದಕ್ಕೆ. ಅದ್ಗೆಮ್ಮ, ನಾ ಉಪ್ಪಿಟ್ಟು ಮಾತ್ರ ತಿನ್ನಂಗಿಲ್ರಿ. ಬೇಕಾದ್ ಮಾಡ್ಕೊಡ್ರಿ, ನಾ ತಿಂತಾನಿ. ಹಾಗಲಕಾಯಿ ಕೊಡ್ರಿ, ನಾ ತಿಂತಾನಿ. ಆದ್ರ ಉಪ್ಪಿಟ್ಟು ಮಾತ್ರ ತಿನ್ನಕ್ ಕೊಡ್ಬೇಡ್ರಿ. ಹಂಗಂದ್ರೆ ಚಾ ಮಾಡ್ಕೊಂಡ್ ಬರ್ತೀನಿ, ಕುಂದ್ರಿ. ಹ್ಞೂ ರೀ ಅದ್ಗೆಮ್ಮ. ಅವಿನಾಶ, ಏನಪ್ಪ ಮಾಲಿಂಗ? ಅಲ್ಲಲು ಅಲ್ಲ, ಆಕಿಗೇನ ಸೀರೆ ಕೊಟ್ಟೆಪ್ಪ, ನಂಗೊಂದು ಡ್ರೆಸ್ ತರ್ಬೇಕಿಲ್ಲ? ಹೋಗ್ಲಿ, ಒಂದು ಟೀ ಶರ್ಟ್ ಬ್ಯಾಡನು? ಅದು ಬ್ಯಾಡಪ್ಪ, ಒಂದು ಖರ್ಚಿಪರ ಕೊಡಿಸ್ಬೇಕಾ? ಎಲ್ಲ ತಗೊಂಬಂದು ಆಕಿಗ ಕೊಡ್ತೀಯಪ್ಪ. ಆಕಿಗಷ್ಟ ಹೊಗಳ್ತಿ, ಮತ್ ನಾನು ಆತಾತ. ಈ ಬಿಸ್ನೆಸ್ ಒಳಗೆ ಏನಾರ ಇಂಪ್ರೂವ್ಮೆಂಟ್ ಆತಂದ್ರ ನಿಂಗೂ ಒಂದು ಡ್ರೆಸ್ ತಂದು ಕೊಡ್ತೀನಿ. ಹಂಗ ಕಾಮಿಡಿಗೆ ಹೇಳಿದ್ದು, ಎಲ್ಲ ಸೀರಿಯಸ್ ತಗೋಬಾರ್ದು. ಆಲ್ ದಿ ಬೆಸ್ಟ್ ಅಪ್ಪ. ಇದೇನ ಬಿಸ್ನೆಸ್ ಚಾಲು ಮಾಡಿಯಲ್ಲ, ಒಳ್ಳೇದಾಗ್ಲಿ ನಿನಗ. ಹ್ಞೂ ಮಾಲಿಂಗ. ಹೌದು, ನಿಮ್ ತಮ್ಮ ಏನೋ ಓಡೋಗಿ ಮದ್ವೆ ಆಗ್ಬಿಟ್ನಂತ. ಅಲ್ಲ, ಹಿಂಗಾದ್ರ ಏನ್ ಹೇಳ್ಬೇಕಪ್ಪ? ನನ್ನ ಮಾತು ಕೇಳ್ತಾರೇನ ಅವ್ರು ಯಾರ? ನಮ್ಮ ಅವ್ವ ಅವನ ಪರವಾಗಿ ಅದಾಳಲ್ಲ, ಹೋಗ್ಲಿ ಬಿಡಂತ ನಾನು ಸುಮ್ಮನೆ ಆಗಿನಿ. ಹುಡುಗಿ ಮನೆಯವರು ಇದ್ದಂಥವ್ರು ಅನ್ನಕುಂತಾರಪ್ಪ, ಗೊತ್ತಿಲ್ಲ ನಂಗೂ. ಏನ ಮುಂದೆ ಗೊತ್ತಾಕೈತಿ. ಹೌದು ಅಣ್ಣಾರ, ಚಾ ತಗೋರಿ. ಅಲ್ಲ, ಹೊಸ ಸೊಸಿ ಬಂದಾಳಲ್ರಿ ಮನೀಗ, ಎಲ್ಲ ಕೆಲಸ ಮಾಡ್ತಾರೇನ? ಇಲ್ರಿ ಅದ್ಗೆಮ್ಮ, ಅದು ಒಂದು ದೊಡ್ಡ ಜಗಳ. ಕೆಲಸ ಮಾಡಂಗಿಲ್ಲ ಆಕಿ. ಇನ್ನೂ ನಮ್ಮ ಅವ್ವ ಬ್ಯಾಡನ್ನ ಕುಂತಾಳ, ನಮ್ಮ ಸುಚಿತ್ರ ಮಾಡನ್ನ ಕುಂತಾಳ. ಅಯ್ಯೋ, ದಿನ ಎದ್ರ ಜಗಳ ಜಗಳ ಜಗಳ. ನಂಗರ ಜಗಳ ನೋಡಿ ಸಾಕಾಗೋಗಿತ್ ನೋಡ್ರಿ. ನೋಡ್ರಿ ಅಣ್ಣಾರ, ಬೇಕಾದಾಗ್ಲಿ ಬೇಕಾದ್ ಹೋಗ್ಲಿ, ನೀವು ಮಾತ್ರ ಸುಚಿತ್ರಾಗ ಸಪೋರ್ಟ್ ಮಾಡ್ಬೇಕು. ಸುಚಿತ್ರ ತಪ್ಪಿದ್ರು ನೀವು ಸುಚಿತ್ರಾಗ ಸಪೋರ್ಟ್ ಮಾಡ್ಬೇಕು. ಯಾಕಂದ್ರ ಪಾಪ ನಿಮ್ಮನ್ನ ನಂಬ್ಕೊಂಡ್ ಬಂದಾಳ ನೋಡ್ರಿ ಆಕಿ. ಸಣ್ಣ ಸೊಸಿಗಾದ್ರ ಅತ್ತಿ ಸಪೋರ್ಟ್ ಐತಿ, ಗಂಡನ ಸಪೋರ್ಟ್ ಐತಿ ಏನ್ರಿ? ಆಕಿ ಇದ ಬ್ಯಾರೆ. ಪಾಪ ನಮ್ಮ ಸುಚಿತ್ರಾಗ ಯಾರದಾರಿ? ನೀವ ಸಪೋರ್ಟ್ ಮಾಡ್ಬೇಕು. ಒಟ್ಟು ಧ್ವನಿ ಎತ್ತಿ ಮಾತಾಡ್ಬೇಕು ನೋಡ್ರಿ ಅಣ್ಣಾರ. ನಾನರ ಮೊದ್ಲ ಹೇಳೇನಿ. ಆದ್ರೆ ಅದ್ಗೆಮ್ಮ, ಹಂಗ ಮಾಡ್ತೀನ್ರಿ ಇನ್ಮೇಲೆ. ತಪ್ಪನ್ಸಿದ್ದನ್ನ ತಪ್ಪಂತ ಹೇಳ್ತೀನ್ರಿ ಇನ್ಮೇಲೆ. ಹಂಗ ಮಾಡ್ರಿ. ಸುಚಿತ್ರಾನು ಅದ ಅಂತಲ್ರಿ, ಎಲ್ಲ ಕೇಳಿ ಸುಮ್ಮನೆ ಇರ್ತಾನ, ಏನು ಮಾತಾಡಂಗೇ ಇಲ್ಲ. ಹಿಂಗತೆ ಇದ್ರ ಬಾಳೆ ಹಾಕೇತನು, ನಾವು ದುಡ್ದಿದ್ದೆಲ್ಲ ಮನೆಗೆ ಹಾಕ್ಬಿಟ್ರ ಮುಂದೆ ನಮ್ದು ಗತಿ ಏನು ಅಂತ ಎಲ್ಲ ವಿಚಾರ ಮಾಡ್ತಾಳ್ರಿ ಪಾಪ. ಆಕೆ ಹೇಳುದ್ರಾಗೂ ಒಂದು ಅರ್ಥ ಐತಿ, ಒಟ್ಟು ತಿಳ್ಕೊರಿ ಅಣ್ಣಾರ. ಹ್ಞೂ ರೀ ಅದ್ಗೆಮ್ಮ, ಸುಚಿತ್ರ ಹೇಳ್ದಂಗ ಕೇಳ್ತೀನ್ರಿ. ಆತ್ರಿ ಅಣ್ಣಾರ, ನಂಗೆ ಸ್ವಲ್ಪ ಕೆಲಸ ಅದಾವು, ನಾ ಆಮೇಲೆ ಬರ್ತೀನಿ. ಹ್ಞೂ ರೀ, ನೀವು ಕೆಲಸ ಮಾಡ್ಕೊರಿ, ನಾನು ಮಾಲಿಂಗ ಮಾತಾಡ್ಕೊಂತ ಕುಂದಿರ್ತೀವಿ. ಅಯ್ಯೋ, ಇಷ್ಟು ಮಸ್ತ್ ಐತಿ ರೂಮ್. ಇವನವಲಿ ಇವ ಮೆತ್ತಗನ ಗಾದಿ, ಎಂಥ ಬೆಳಕ್ ಬರೋ ಕಿಟಕಿ, ಫ್ಯಾನು, ಲೈಟು. ಎಷ್ಟು ಚಲೋ ಐತಿ ರೂಮ್. ನಿಜವಾಗ್ಲೂ ಇಂಥ ರೂಮು ನಾ ಕನಸೊಳಗೂ ಅನ್ಕೊಂಡಿದ್ದಿಲ್ಲ. ನಾವೆಲ್ಲರೂ ಹಾಲ್ನಾಗ ಕುಂದ್ರಬೇಕು, ಅದು ಮುರ್ಕಲ್ ಮಂಚದ ಮೇಲೆ ಹಾಸಿಗೆ ಹಾಸಿದ್ದು. ಅದಕ್ಕಿಂತ ಇದು ಭಾರಿ ಚಲೋ ಐತಿ. ಆರಾಮಾಗಿ ಮಕ್ಕೋಬಹುದು, ಆರಾಮಾಗಿ ಎದ್ದೇಳ್ಬಹುದು. ಇದು ನಂದೇ, ಇದು ರೂಮ್. ಇಲ್ಲಿ ಯಾರು ಬರಂಗಿಲ್ಲ, ಯಾರು ಹೋಗಂಗಿಲ್ಲ. ನಂದೇ ಈ ರೂಮ್, ನಾನೇ ಮಾಲೀಕ. ಅದು ಏನವಾ ಮೇಘ? ಅಲ್ಲ, ನಾನು ನಿನಗೆ ಬೆಳಿಗ್ಗೆನ ಹೇಳಿನಲ್ಲ, ಸ್ವಲ್ಪ ಕಾಯಿಪಲ್ಲೆ ಹೆಚ್ಚು ಕೊಡವಾ, ನಾ ಒಗ್ಗರಣೆ ಹಾಕ್ತೀನಿ. ಆಕೆ ಸುಚಿತ್ರಾನು ಎಲ್ಲೇ ಹೋಗಾದೈತಂತ, ಅರ್ಜೆಂಟಾಗಿ ಸ್ವಲ್ಪ ಮನೆ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ಯಾಳ ಅಂತ ಹೇಳಿಲ್ಲ. ಇಲ್ಲಿ ಬಂದು ಕುಂತಿಯಲ್ವಾ? ಅಲ್ರೀತಿ, ಒಳಗ್ ಬರೋಕಿನ ಮೊದ್ಲು ಸ್ವಲ್ಪ ಬಾಗ್ಲ ತಟ್ಟಿ ಬರ್ಬೇಕಲ್ಲ, ಹಂಗ ಬಂದ್ಬಿಟ್ರ. ನಾವೇನು ಹೊರಗಿನವ್ರೇನವ? ಇದು ನಂದ, ಇದು ರೂಮ್. ನಿನಗಂತ ಬಿಟ್ಟು ಕೊಟ್ಟೀನಿ. ನಂದಿದ ರೂಮ್. ಈಗ ನೀನು ಮತ್ತ ವೀರೇಶ ಇರ್ತೀರಿ ಅಂತ ಬಿಟ್ಟು ಕೊಟ್ಟಿದ್ದಷ್ಟೇ. ನಮ್ಮ ಮನ್ಯಾಗ ನಾವು ಬರಾಕ ಬಾಗ್ಲ ತಟ್ಟಿ ಬರ್ಬೇಕನ? ನೀನು ಒಂದು ತಗ ನಡಿತೈತವ, ಅಂತಾವೆಲ್ಲ ಇಟ್ಕೋಬಾರ್ದು. ಊಟ ಕಾಯಿಪಲ್ಲೆ ಹೆಚ್ಚಿಕೊಡ್ವಾ. ನಂಗೂ ಕೆಲಸ ಅಂದ್ರ ಬಾಳ ಆದ್ರ ನಡ ಇಟ್ಕೊಂಡ್ಬಿಡ್ತತಿ. ಮನೆ ಬಹಳ ತ್ರಾಸ ಆಗಿತ್ವ, ಅದಕ್ಕೆ ಹೇಳಕ್ ಕುಂತೀನಿ. ಆಕೆ ಸುಚಿತ್ರ ಅಡಿಗೆ ಮಾಡಿದ್ರ ನಾನು ಹಿಂಗೆ ಹೇಳ್ತಾನೆ ಇದ್ದಿದ್ದಿಲ್ಲ. ಆತ್ರೇಮ್ಮ, ನಾ ಬರ್ತೀನಿ ತಗೋರಿ. ವೀರೇಶ ಬಂದ್ರೆ ಹೇಳವಾ, ಏನ ಅತ್ತಿಯರ್ ಕರೆಯಾಕ ಕುಂತಾರ ಅಂತ. ಪಾಪ ನಾಷ್ಟ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ಲಿ ನನ್ನ ಮಗ. ಹ್ಞೂ ರೀ ಅಮ್ಮ. ಸೊಕ್ಕಿನ ಮುದುಕಿ, ನಂದೇ ರೂಮ್ ಅಂತ ನೋಡು. ಅಲ್ಲ, ಮಗ ಸೊಸಿ ಇದ್ದ ಮೇಲೆ ಊಟ ಬಾಗ್ಲ ಬಡ್ದು ಬಾ ಅಂದ್ರ ಎಷ್ಟು ಮಾತಾಡ್ತಾಳಿಕಿ ಮುದುಕಿ. ಮಾಡ್ತೀನಿ ಕಿನ ಮಗ ಮತ್ತೆ ತಾಯಿ ಇಬ್ರು ಜಗ್ಲಾಡಿ ಸಾಯ್ಬೇಕು, ಹಂಗೆ ಮಾಡ್ತೀನಿ. ನಾನೇನ್ ಸುಚಿತ್ರ ಏನ ಅಂದಿದ್ದಿಲ್ಲ ಅನ್ನಿಸ್ಕೊಂಡು ಕುಂದ್ರಾಕ ಮಾಡ್ತೀನಿ. ವೀರೇಶ ಬಂದ ಈಗ ಮಾಡ್ತೀನಿ ನೋಡು. ಚಿನ್ನು,
ನಾನ್ ಕೆಲ್ಸಕ್ಕೆ ಹೋಗಕ್ ರೆಡಿ ಆದೆ. ನೀನ ಹಂಗ ಕುಂತಿಯಲ್ಲ, ಯಾಕೇನಾತು ಮಕ್ಕ ಸಣ್ಣದ್ ಮಾಡಿ? ಏನಿಲ್ಲ ವೀರು, ಮತ್ ನಾನು ಏನಾರ ಹೇಳ್ಬೇಕು, ನಿನಗ ಚಾಡಿ ಹೇಳ್ತಾಳ ಅಂತ ಅನಿಸ್ಬಾರ್ದಲ್ಲ, ಹೋಗ್ಲಿ ಬಿಡು ಬೇಡ. ಥೂ, ಹಂಗ್ಯಾಕಂತಿ ಮೇಘ? ನೀ ಯಾಕೆ ಚಾಡಿ ಹೇಳ್ತಿ? ನೀನೇನ ಸಣ್ಣ ಹುಡುಗಿನ ಹಂಗಿಲ್ಲ ಮಾಡಕ? ಏನಾತ್ ಹೇಳು? ನಿನಗ ನಾನ್ ಬಿಟ್ರೆ ಯಾರದಾರ? ಹಂಗಂದ್ರೆ ಹೇಳ್ತೀನಿ, ಏನಿಲ್ಲ, ಈಗ ಅತ್ತಿಯರ್ ಬಂದಿದ್ರು, ಅವ್ರಿಗೆ ಸ್ವಲ್ಪ ಬಾಗ್ಲಾ ತಟ್ಟಿ ಒಳಗ್ ಬರ್ರಿ, ಹಂಗ ಬರ್ಬೇಡ್ರಿ ಅಂದ್ರ ನನಗ ಬೈದ್ ಬಿಟ್ರು. ನಂದಿದ ರೂಮು ನಿಮ್ದಲ್ಲ, ಹೋಗ್ಲಿ ಪಾಪ ಅಂತ ಬಿಟ್ಕೊಟ್ಟಿನಿ ಅಂದ್ಬಿಟ್ರು. ನನಗೆ ಈ ಮನೆಗೆ ಒಂದು ರೂಮಿಗೂ ಗತಿ ಇಲ್ಲೇನು ವೀರು. ಹಂಗನ್ಲ ನಮ್ಮವ್ವ, ಹಂಗನ್ನಂಗಿಲ್ಲ. ಅದಕ್ಕ ನಾ ಹೇಳಂಗಿಲ್ಲ ನಿನ್ ಮುಂದೇನು, ಇನ್ನೊಮ್ಮೆ ಏನೂ ಹೇಳಂಗಿಲ್ಲ. ನಂಗೆ ಏನಾದ್ರೂ ನಾನು ಮನಸ್ಸೊಳಗೆ ಇಟ್ಕೊಂತೀನಿ, ಹಿಂಗಂತಿ ಅಂತ ನಂಗೆ ಗೊತ್ತಿತ್ತು ವೀರು. ಇಲ್ಲ ಹೇಳ್ತೀನಿ, ನಾನು ನಮ್ಮ ಅವ್ಗ ಹೇಳ್ತೀನಿ, ಹಂಗಿಲ್ಲ ಅನ್ಬೇಡ ಅಂತ ಹೇಳ್ತೀನಿ ತಗೋ. ನಂಗ ತಲಿ ಬಹಳ ನವ ಕುಂತ ಬಿಟ್ಟತಿ. ಅವ್ರು ನೋಡಿದ್ರೆ ಅಡಿಗೆ ಮಾಡು ಅಂತ ಒತಾವತಿ ಹಚ್ಚಿ ಬಿಟ್ಟಾರ ನನಗ. ಹೊರಗೆ ಹೋದ್ರ ನಿಮ್ಮ ಅತಿಗಿ ಆ ಸುಚಿತ್ರ ಅದಾಳಲ್ಲಾಕಿ, ಆಕಿ ಅರಬಿ ತೊಳಿ ಬಾಂಡೆ ತಿಕ್ಕು ಅಂತಾಳ. ನಂಗೊಂಥರ ಈ ಮನಿ ಒಳಗ್ ನಾ ಕೆಲಸದಾಕಿ ಅನ್ಸ ಕುಂತ ಬಿಟ್ಟತಿ. ಸೊಸೆ ತರ ಯಾರು ನೋಡವಲ್ರ, ನಂಗೊಂಥರ ಫೀಲಿಂಗ್ ಆಗ ಕುಂತತಿ. ಹೌದಾ? ಹ್ಞೂ ವೀರು, ನಂಗ ಕೈ ಕಾಲೆಲ್ಲ ನೋವ ಕುಂತ ಬಿಟ್ಟವ್ ಕೆಲಸ ಮಾಡಿ. ಇಷ್ಟು ದೊಡ್ಡ ಮನಿ ಎಲ್ಲ ನಾನ ಕಸ ಹುಡುಗಿಂಗ್ ಗೊತ್ತೇನಿ ಇವತ್ತು. ತಡಿ, ನಮ್ಮ ಅವ್ಗ ನಾ ಎಲ್ಲ ಹೇಳ್ತೀನಿ, ನೀನ್ ಇಲ್ಲೇ ಕುಂತಿರ. ಏನ ಎಲ್ಲ ಕೆಲಸ ಮಾಡಕ್ ಹೋಗ್ಬೇಡ, ನಮ್ಮ ಅವ್ವನು ಮಾಡ್ಲಿ, ಆ ಸುಚಿತ್ರಾನು ಮಾಡ್ಲಿ. ನಾ ನಮ್ಮ ಅವ್ವನ್ ಕೂಟ ಮಾತಾಡ್ತೀನಿ, ನೀ ಇಲ್ಲೇ ಕುಂತಿರ. ಹಿಂಗೆ ಇವನನ್ನ ಮುಷ್ಟಿ ಒಳಗೆ ಇಟ್ಕೊಂಡು ಅವ್ರ ಅವನ್ನ ಆಟ ಆಡಿಸ್ಬೇಕು. ನಂಗ ಕೆಲಸ ಹಚ್ಚತಾಳ ಮುದುಕಿ. ನಾ ಯಾಕೆ ಕೆಲಸ ಮಾಡ್ಬೇಕು? ನನ್ನ ಗಂಡ ನೋಡಿದ್ರ ಎಷ್ಟಕ್ಕೊಂದ್ ರೊಕ್ಕ ದುಡಿತಾನ, ದುಡ್ಡು ತಂದು ಇಕ್ಕಿ ಕೈಯಾಗ ಕೊಡಕ್ ಕುಂತಾನ. ಥೋ, ಅದನ್ನೊಂದು ಬಂದ್ ಮಾಡ್ಬೇಕು. ಎಲ್ಲ ರೊಕ್ಕ ನಾನ್ ಇಸ್ಕೋಬೇಕು. ನಂದ ರಾಜಕೀಯ ನಡಿಬೇಕು ಈ ಮನ್ಯಾಗ, ನಾ ಹೇಳ್ದಂಗ ನಡಿಬೇಕು. ಹಂಗ ಮಾಡ್ಬೇಕು ನಾನು. ಅಂತೂ ಇಂತೂ ವೀರೇಶನ ಮದ್ವಿ ಆಗಿದ್ದಕ್ಕೂ ಸಾರ್ಥಕ ಆತಪ್ಪ. ನನ್ನ ಮಾತಷ್ಟೇ ನಂಬ್ತಾನ, ಯಾರಿಗೂ ಬೆಲೆ ಕೊಡಂಗಿಲ್ಲ, ಯಾರ ಮಾತು ಕೇಳಂಗಿಲ್ಲ. ಇಂಥ ಹುಡುಗ ಸಿಗೋದು ಅಪರೂಪ. ನಾನಂತೂ ವೀರೇಶನ್ ಬಿಟ್ಟು ಕೊಡೋ ಮಾತೇ ಇಲ್ಲ. ಈಗ ಅವ್ರ ಅವನ್ ಬೈತಿರ್ತಾನ ಏನ? ಹೌದೌದು, ಭಯ ಕುಂತಾನ ಅನಸ್ತತಿ. ನಾನ ಅಲ್ಲಿ ಹೋಗಿ ಕೇಳ, ಬೇಡ ನಮ್ಮ ಅತ್ತಿ ನೋಡ್ಬಿಟ್ರ ಚಾಡ ಹಚ್ಚಿ ಮೆಲ್ಲಕ್ ಬಂದು ನೋಡಾಕ್ ಕುಂತೀನಂತ ಬೈದ್ ಬಿಟ್ರ. ಹೌದು, ಸುಮ್ನೆ ಇಲ್ಲೇ ತುಂಬ ಹಚ್ಕೊಂಡ್ ಮಕ್ಕೊಂಡ್ಬಿಡ್ತೀನಿ. ನಾಷ್ಟ ಆದ್ಮೇಲೆ ತಾನ ಎಬ್ಬಸ್ತಾಳ, ಊಟ ಮಾಡ್ಬಾರವ ಅಂತ. ಹಂಗ ಮಾಡ್ಬೇಕು. ನಮ್ಮ ಅವ್ವನ ಮನೆಗೂ ನಾನು ಇಷ್ಟ ಆರಾಮ ಇದ್ದಿದ್ದಿಲ್ಲ. ಅತ್ತಿ ಮನ್ಯಾಗ ಅದೇನ್ ನೋಡು, ಎಷ್ಟು ಜನಕ್ಕಿಂತ ಪುಣ್ಯ ಸಿಗ್ತತಿ. ಅಲ್ಲ, ದಿನೇ ಈ ಮನ್ಯಾಗಿನ ನಾ ಕೆಲಸದಾಗಿ ಕಂಡಂಗ್ ಕಾಣಕ್ ಕುಂತಿನ ಏನ? ಅಲ್ಲ, ಇಡ್ತೀನಿ ಅಂತ ತೀರ ಅರ್ಬಿ ಇಟ್ಟಾರಲ್ಲ. ಇಷ್ಟೊಂದ್ ಅರ್ಬಿ ನಾ ತೊಳಿಬೇಕಾ? ಆಗಂಗಿಲ್ಲಪ್ಪ, ನನಗ್ ಕೆಲಸ ಮಾಡಿ ಸುಸ್ತಾಗೋಕೇತಿ. ಅದ್ರಾಗ ನಾನು ಮಂಜವತ್ತಿಂಗ್ ಕರ್ಕೊಂಡು ಇವ್ರ ಮನಿ ಪತ್ತೆ ಹಚ್ಚಕ್ ಹೋಗೋದೈತಿ. ಇಷ್ಟೆಲ್ಲ ಅರ್ಬಿ ತೊಳೆದು ಬಾಂಡೆ ತಿಕ್ಕಿ ನಾ ಯಾವಾಗ ರೆಡಿ ಆಗ್ಬೇಕು? ಇಲ್ಲ, ಇಷ್ಟೊಂದ್ ಅರ್ಬಿ ಎಲ್ಲ ನನ್ ಕೈಲಿ ತೊಳ್ಯಾಕ್ ಆಗಂಗಿಲ್ಲಪ್ಪ. ಹೌದು, ಆ ಮೇಘಾನ್ ಕರಿತೀನಿ. ಏ ಮೇಘ, ಏನು? ಓ, ಬಂದೇ ಬಿಟ್ಟ್ಯಾ? ಚಲೋ ಆತ. ಏನಿಲ್ಲ ಮೇಘ, ಅರಿಬಿ ಜಗ್ಗು ಬಿದ್ದು ಬಿಟ್ಟವು. ಇಷ್ಟೆಲ್ಲ ತೊಳೆಯೋದು ನಂಗೆ ಆಗಂಗಿಲ್ಲ. ಅಂದ್ರೆ ನಾನು ಅರ್ಜೆಂಟ್ ಸ್ವಲ್ಪ ಹೊರಗೆ ಹೋಗೋದೈತಿ, ಅದಕ್ಕೆ ಹಾಕೊಂತೀನಿ. ನೀನು ಲಗುನ ತೊಳೆದು ಕೊಟ್ಬಿಡು, ನಾನು ಹಿಂಡಿ ಒಣೆ ಹಾಕ್ಬಿಡ್ತೀನಿ. ಕೆಲಸ ಲಗುನ ಮುಗಿತಾವು, ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತೈತಿ, ಅದಕ್ಕೆ ಹೇಳಾಕೊಂತೀನಿ. ಬಾ. ಅಯ್ಯೋ ಇಲ್ಲಪ್ಪ, ನಾನು ನೇಲ್ ಪಾಲಿಶ್ ಹಚ್ಕೊಂಡಿನಿ, ಆಗಂಗಿಲ್ಲ. ಇವತ್ತು ಅಡಿಗೆ ಮಾಡುದು ನಮ್ದೈತಲ್ಲ, ನೀನ ಅರಿಬಿ ಬಾಂಡೆ ತೊಳೆದು ನಿನ್ ಕೆಲ್ಸಕ್ಕೆ ನೀನ್ ಹೋಗು. ಅಲ್ಲ, ಅರ್ಜೆಂಟ್ ಐತಿ ಅಂತ ಹೇಳಿದ್ದ. ಇಲ್ಲ, ನಾನ್ ನೇಲ್ ಪಾಲಿಶ್ ಹಚ್ಕೊಂಡಿನಿ, ಈಗರ ಅದೆಲ್ಲ ಹಾಳಾಗ್ ಹೋಗ್ತೈತಿ. ಇಲ್ಲ, ನಾನು ಈಗ ಅರ್ಬಿ ಎಲ್ಲ ತೊಳೆಯಕ್ ಆಗಂಗಿಲ್ಲ, ಎಲ್ಲ ನೀನ ತೊಳಿ. ಮೇಘ, ಚಂದಾಗಿ ಅಕ್ಕ ಅಂತ ಮಾತಾಡು, ನೀನು ತಾನು ಅಂತ ಮಾತಾಡ್ಬೇಡ, ಸರಿ ಇರಂಗಿಲ್ಲ. ನಾನು ಈ ಮನಿ ಸೊಸಿನ, ನಿನಗೆ ಎಷ್ಟು ಹಕ್ಕೈತೋ ನಂಗೂ ಅಷ್ಟ ಹಕ್ಕೈತಿ. ಅಷ್ಟಕ್ಕೂ ನೀನೇನ ಸ್ವಂತ ಸೊಸಿ ಅಲ್ಲ ಈ ಮನಿಗ. ಅಯ್ಯ, ನೀನ ಬಾಯ್ ಸೇರ್ಲಿ. ಮತ್ತೆ ಯಾರ ಸೊಸಿ ನಾನು? ಈ ಮನಿ ಹಿರಿ ಸೊಸಿ ನಾನು, ಹಿರಿ ಮಗನ್ ಸೊಸಿ ನಾನು. ಮಾತಾಡಕ್ ಗೊತ್ತಾಗಂಗಿಲ್ಲ ನಿನಗೆ, ಯಾರ ಹತ್ರ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಿದ್ದ ಮಾತಾಡಕ್ ಕುಂತೀನಿ. ನೀನೇನ್ ನನ್ನ ಅತ್ತಿ ಅಲ್ಲ, ಏನ ಸ್ವಂತ ಅಕ್ಕನೂ ಅಲ್ಲ. ನನ್ನ ಮುಂದೆ ಬಂದು ಕೆಲಸ ಮಾಡು ಅಂತ ಹೇಳಕ ಹೋಗ್ಬೇಡ. ಏನದು ಬಾಯಿ? ಅತ್ತಿಯರ, ಅರ್ಬಿ ಜಾಸ್ತಿ ಬಿದ್ಬಿಟ್ಟವು, ಇಷ್ಟಕ್ಕೊಂದು ಅರ್ಬಿ ಹಾಕಿರಿ, ಸ್ವಲ್ಪ ಬಾರವ ಇಬ್ರು ತೊಳೆಯೋನು ಅಂದ್ರೆ ಎಷ್ಟು ಮಾತಾಡ್ತಾಳ ನೋಡ್ರಿ ಈಕಿ. ನಾನ್ ಈ ಮನಿ ಸೊಸಿ ಅಲ್ಲ ಅಂತ ಹೆಂಗ ಮಾತಾಡ್ತಾಳ? ಸ್ವಲ್ಪ ನೀವರ ಬುದ್ಧಿ ಹೇಳ್ರಿ. ಅಲ್ಲವಾ, ಹಾಕಿ ಈಗ ಬಂದಾಕಿ ಸಣ್ಣ ಸೊಸಿ, ಹಾಕಿ ಸಣ್ಣಕ್ಕೆದಾಳ. ಏನಾರ ಅಂದ್ರೆ ಏನ ಮೈಗೆ ಹತ್ತವನ? ಹೋಗ್ಲಿ ಬಿಡು ಅಂತ ಅಲ್ಲಿಗಲ್ಲೇ ಚೂಟ ಹಾಕ್ಬಿಡ್ಬೇಕು. ಅದನ್ನೆಲ್ಲ ಎಲ್ಲಾರ್ಗು ಕರೆದು ರಂಪಾಟ ಮಾಡಬಾರ್ದು. ಯಾವಾಗ ತಿಳ್ಕೊಂತೀಯ ಇವನ್ನೆಲ್ಲ? ಹಣೆ ಬಾರ ಹೋಗಿ ನಿನ್ನ ಮುಂದೆ ಹೇಳೇನಲ್ಲ ನಾನು. ಅದೇನ ಅಂತಾರಲ್ಲ, ಹಾಗಲ್ಕಾಯಿಗ ಬೇವಿನಕಾಯಿ ಸಾಕ್ಷಿ ಅಂತ, ಹಂಗಾಗೈತಿ. ಅಲ್ಲ, ಸಣ್ಣೋರಿಗ ತಿಳಿದ ಬುದ್ಧಿ ಹೇಳಿದ್ರೆ ತಿಳ್ಕೊಂತಾರ ಅವ್ರು ಹೇಳ್ದಂಗ ತಾಳಕ್ ಕುಣಿದ್ ಬಿಟ್ರ ಅವಕ್ಕೆ ಯಾವಾಗ ಬುದ್ಧಿ ಬರ್ಬೇಕು? ಯವ್ವ, ಇಲ್ಲಿ ಯಾರ್ಯಾರ ಬಂದವರು ಹೋದವರು ನನ್ನ ಹೆಂಡತಿ ಕೆಲಸ ಹೇಳಿದ್ರೆ ನಂಗೆ ಆಗಂಗಿಲ್ಲ ನೋಡ್ಬೇ. ಆಕೇನ್ ಇಲ್ಲಿ ಅರ್ಬಿ ತೊಳ್ಯಾಕ್ ಬಂದಾಳೇನು? ನನ್ನ ಹೆಂಡತಿ ಆಕಿ. ಅಯ್ಯಯ್ಯಯ್ಯ ರಾಜಕುಮಾರ ನೀನು, ಮತ್ತೆ ನಾನೇನು ಇಲ್ಲಿ ಅರ್ಬಿ ಭಾಂಡೆ ಮಾಡಕ್ ಬಂದಿನೇನು? ನಾನು ಈ ಮನಿ ಸೊಸಿನ. ಏ ಮೇಘ, ತಗೋ, ಇದ್ರಾಗಿನು ನೀನು ನಿನ್ನ ಗಂಡನು ನಿಮ್ಮ ಅತ್ತಿವು, ಆಕೆ ಈಕಿ ಕಾವ್ಯನೂ ಅರಬಿ ತಕ್ಕೋ, ನೀನ ತೊಳಿ. ನಿಮ್ಮ ಅರಬಿ ನೀವ ತೊಳ್ಕೊರಿ, ನಾನು ಅರಬಿ ನಾನು ತೊಳ್ಕೊಂತೀನಿ. ನಿಮ್ ಚಾಕ್ರಿ ನಾನ್ ಮಾಡಂಗಿಲ್ಲ, ನನ್ ಚಾಕ್ರಿ ನೀವು ಮಾಡೋದ್ ಬೇಕಾಗಿಲ್ಲ. ತಕೊಂಡ್ಬಿಡವೆಲ್ಲ ಅರ್ಬಿ. ವೀರು, ಇಷ್ಟೊಂದೆಲ್ಲ ಕೆಲಸ ನಾನು ಮಾಡ್ಬೇಕಾ? ನೋಡಿಲಿ, ಈಗರ ನೇಲ್ ಪಾಲಿಶ್ ಹಚ್ಕೊಂಡಿನಿ, ಅಷ್ಟಕ್ಕೂ ನಂಗೆ ಅರಬಿ ತೊಳ್ಯಾಕ ಬರಂಗಿಲ್ಲ. ಯಾಕೆ ತೊಳಿತೀನಿ? ನೀ ತೊಳಿಬೇಡ. ಅಲ್ಲಲ್ಲ, ತೊಳಿಬೇಡ ಅಂದ್ರ
ಅಲ್ಲ ಮತ್ತೆ ದಿನ ಹುಟ್ಟಿದ ಅರಿವಿ ಏನ್ ಮಾಡ್ಬೇಕು? ಯವ್ವ ನಾನು ವಾಷಿಂಗ್ ಮಷಿನ್ ತರ್ತೀನಿ ಬೇ ಇವತ್ತು. ಲೋನ್ ಹಂಗೆ ತೆಗಿಸಿ EMI ಕಟ್ತೀನಿ ನಾನು. ಆಮೇಗ ಮತ್ತೇನ್ ಬೇಕು ಹೇಳು? ನಮ್ ರೂಮ್ ಒಳಗ ಒಂದು ಟಿವಿ ಬೇಕು. ನಂಗೆ ಬಹಳ ಬೋರ್ ಆಗ್ಬಿಡ್ತೈತಿ. ಒಂದ್ ಟಿವಿ ತಗೊಂಬಾ. ಆತ ಮತ್ತೇನ್ ಬೇಕು? ಒಂದು ಫ್ರಿಡ್ಜು ಬೇಕು. ಅಲ್ಲವಾ ಅಲ್ಲ ಅವನ್ನೆಲ್ಲ ಸಾಲ ಮಾಡಿ ತಗೊಂಬಂದ್ರ ತಿಂಗಳ ಕಟ್ಟುದು ಹೇಳ. ಅಲ್ಲ ಸಾಲ ಮಾಡಿ ತುಪ್ಪ ತಿನ್ನೋದು ಚಲೋ ಅಲ್ಲಪ್ಪ. ಯವ್ವ ನಿಂಗೆ ಗೊತ್ತಾಗಂಗಿಲ್ಲ, ನೀ ಸುಮ್ನಿರು. ಆಕಿ ನನ್ನನ್ನ ನಂಬ್ಕೊಂಡು ಬಂದಾಳ, ಆಕಿಗೆ ತ್ರಾಸ ಆಗುದು ನನ್ನ ಕೈಲಿ ನೋಡಕ್ಕಾಗಂಗಿಲ್ಲ. ಏನ ಬಾರಿ ಇದ್ದಂತಕಿ ಮಾಡ್ತಾಳ. ಇನ್ನ ಒಂದ್ 2 ದಿನ ತಡಿ, ಎಲ್ಲ ಬಟಾ ಬೈಲ್ ಮಾಡ್ಲಿಲ್ಲ ಬಿಡ್ತೀನಿ ನಿನ್ನನ್ನ. ನಮ್ಮತ್ತಿ ತಲೆ ಮೇಲೆ ಹೊತ್ಕೊಂಡು ಮೆರ್ಸಕ್ ಕುಂತಾಳಲ್ಲ, ಆಕೆ ಜಾಡ್ಸಿ ಒದ್ದು ಮನೆಯಿಂದ ಹೊರಗೆ ಹಾಕ್ಬೇಕು. ಹಂಗ ಮಾಡ್ತೀನಿ ನನ್ನ ಮೇರಿ. ಅದೆಷ್ಟು ಮೆರೀತಿ ಮೇರಿ. ಅದ ಹಂಗಲ್ಲ ವೀರು, ಓಡ್ ತಿಳ್ಕೊ. ಯವ್ವ ನೀ ಸುಮ್ನಿದ್ ಬಿಡು, ನನ್ನ ಇಷ್ಟ, ನಾನು ಹೇಳ್ತಿ, ನಾ ಏನ್ ಬೇಕಾದ್ ಮಾಡ್ತೀನಿ. ಆತ್ ವೀರು, ತಗೊಂಬಂದ್ಬಿಡು. ನೋಡು ನಿನಗೆ ಎಷ್ಟು ಬೇಕಷ್ಟು ನೀನ್ ಅರಬಿ ತಕೊಂಡು ಬಾಕಿ ಇಟ್ಬಿಡು. ನನ್ನ ಗಂಡ ವಾಷಿಂಗ್ ಮಷಿನ್ ತರ್ತಾನ, ನಾ ಅದ್ರೊಳಗ ಅರಬಿ ತೊಳೆಯೋದು. ನನಗ ಲೋಕಲ್ ಹಂಗೆಲ್ಲ ಅರಬಿ ತೊಳೆದ ಅಭ್ಯಾಸ ಇಲ್ಲ. ಮತ್ತೇನ್ ಮಾಡ್ಬೇಕು? ಬೇಕಂದ್ರೆ ಇವತ್ತೊಂದಿನ ಹಿಂದೆ ಹಾಕ್ತೀನಿ, ಇಲ್ಲ ವಾಷಿಂಗ್ ಮಷಿನ್ ಬಂದ ಮೇಲೆನೆ ತೊಳಿತೀನಿ. ನೀನು ಏನದಾವ್ ನೋಡು, ತಗೊಂಡು ಹೋಗೋ. ಏನಾರ ಮಾಡ್ಕೊರಿ, ನಾನು ಮಾತ್ರ ನೀವು ಯಾರ ಅರ್ಬಿನೂ ಮುಟ್ಟಂಗಿಲ್ಲ. ಮುಟ್ಟಬೇಡ. ಯಾರು ಮುಟ್ಟಂದಿದ್ದು? ವೀರು ಫ್ರಂಟ್ ಡೋರಿಂದ ತಗೊಂಬಾ, ಚಲೋ ಬರ್ತತಿ. ಆತ ಇವತ್ತ ಹೋಗಿ ಬುಕ್ ಮಾಡಿ ಬರ್ತೀನಿ. ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ ಮೇಘ. ಹಾ ಬಾಯ್, ಹುಷಾರು. ಅಲ್ಲ ನಂಗೆ ಒಂದು ಮಾತು ಹೇಳಿಲ್ಲಲ್ಲ, ಯಾವಾಗ ಕೆಲ್ಸಕ್ಕೆ ಹೋಗ್ತೀನಿ ಅಂತ. ಏನು ಮಾಡಕ್ಕುಂತ ನೀವ? ಹಣೆ ಬಾರ. ಈಗ ವಾಷಿಂಗ್ ಮಷೀನು ಫ್ರಿಜ್ಜು ಅದು ಇದು ತಂದ್ರ ಹೆಂಗ ಕಟ್ತಾನಿವ? ದುಡ್ದಿದ್ದಿಲ್ಲ ಇದಕ್ಕ ಹಾಕ್ಬಿಡ್ತಾನ ಏನ? ಇವತ್ತು ಮಾತಾಡ್ಬೇಕಪ್ಪ. ಅಮ್ಮ ಸ್ವಲ್ಪ ಚಾ ಕಿತ್ ಬಿಡ್ರಿ, ನಾ ಚಾ ಬಿಸ್ಕಿಟ್ ತಿಂತೀನಿ, ನಾಷ್ಟಾ ಬೇಡ. ನಾ ಮಾಡ್ಬೇಕಾ? ಮಾಡಾಕ ಬೇಕು. ತಗೋರವ ಮಾಡ್ತೀನಿ. ನಮ್ಮತ್ತಿ ನೋಡು, ಆ ಮಿಟಕ್ಲಾಡಿ ಹೇಳ್ದಂಗ ಕೇಳ್ತಾಳ. ಈ ಮನ್ಯಾಗ ನಾ ಇಷ್ಟು ದಿನ ಇಷ್ಟು ಕೆಲಸ ಮಾಡಿದ್ರು ಒಬ್ರು ಮರಗ್ಲಿಲ್ಲ. ಈಗ ಈಕಿ ಸಣ್ಣಕ್ಕಿ ಮಾಡಕ್ ಕುಂತಾಳ ಅಂತ ಈಕಿನ ತಲೆ ಮೇಲೆ ಎತ್ಕೊಂಡು ಮೆರವಣಿಗೆ ಮಾಡಕ್ ಕುಂತಾರ. ನಮ್ಮತ್ತಿಗೆ ಸರಿಯಾಗಿ ಮಾಡಕ್ ಕುಂತಾಳ. ಆಕಿ ಹಿಂಗ ಮಾಡ್ಬೇಕು. ಹಾಳಾದಕ್ಕಿ ವೈದಂದು ಅರ್ಬಿ ತುಳಿ ಅಂದ್ರೆ ವಾಷಿಂಗ್ ಮಷಿನ್ ಬೇಕಂತ, ಫ್ರಿಜ್ ಬೇಕಂತ, ಟಿವಿ ಬೇಕಂತ ಎಲ್ಲ ತರ್ಲಿ. ಎಲ್ಲ ಬಟಾ ಬೈಲ್ ಆದ್ಮೇಲೆ ಆ ವೀರೇಶ ನಮ್ಮತ್ತಿ ಒದ್ದು ಮನೆಯಿಂದ ಹೊರಗೆ ಹಾಕ್ತಾರ. ಹೋಗ್ಲಿ ಅವಾಗ ತಿರ್ಪಿ ಎತ್ತಾಕ.